Hi students, welcome to Sanjeev Inspire team to discuss about project management skill. This subject common for all branches. This subject is very important to TCET candidates. So please collect information and listen carefully. ನೋಡಿ, project management skill code 20PM01T. ನೋಡಿ, ಸೆಮಿಸ್ಟರ್ ಎಕ್ಸಾಮ್ 100 ಮಾರ್ಕ್ಸಿಗೆ ಇರುತ್ತೆ. ಟೈಮು 3 ಅವರ್ಸು. ನೋಡ್ರಿ, ಗೈಡ್ಲೈನ್ಸ್ ಏನಿದೆ ಅಂದರೆ ಪ್ರಿಪೇರ್ 5 ಕ್ವೆಶನ್ಸ್ ಪೇಪರ್ಸ್ ಚಾಪ್ಟರ್ ವೈಸ್ ವಿತ್ ಸೊಲ್ಯೂಷನ್ಸ್. ಸೆಕೆಂಡ್ ಗೈಡ್ಲೈನ್ಸು ಸೆಕ್ಷನ್ 1 and 2 ವಿತ್ ಆನ್ಸರ್ ಫ್ರಮ್ ಆಲ್ 5 ಕ್ವೆಶನ್ಸ್ ಪೇಪರ್ ಅರೇಂಜ್ಡ್ ಚಾಪ್ಟರ್ ವೈಸ್. ಅಂದರೆ ನೋಡ್ರಿ, ಹಿಂದೆ ನಡೆದಂತಹ ಮೇನ್ ಎಕ್ಸಾಮ್ ಅಂದರೆ ಸೆಮಿಸ್ಟರ್ ಎಕ್ಸಾಮ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡು ಚಾಪ್ಟರ್ ವೈಸ್ ಫಸ್ಟ್ ಚಾಪ್ಟರ್ ಯಾವುದಿದೆ ನಿಮ್ಮದು, ಇಂಟ್ರಡಕ್ಷನ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರ್ಲಿ ಬರುವಂತಹ ಎಲ್ಲ ಕ್ವಶನ್ಸ್ ಅಂದರೆ ಹಿಂದೆ ನಡೆದಂತಹ ಎಲ್ಲ ಕ್ವಶನ್ ಪೇಪರ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡಿದ್ದೀನಿ, ಕ್ವಶನ್ಸ್ ಯಾವ್ಯಾವ ಬಂದಿವೋ ಅವನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ವಿತ್ ಸೊಲ್ಯೂಷನ್ನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಫಸ್ಟು ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾನು ಕನ್ನಡದಲ್ಲೂ ಏನಿದೆ ಆನ್ಸರ್ ಇದೆ. ಯಾಕಪ್ಪ ಅಂದರೆ ನೀವು ಕನ್ನಡದಲ್ಲಿ ಬರೆದು ಪಾಸ್ ಆಗ್ಬೋದು. ಅದಕ್ಕೋಸ್ಕರನೇ ಇಂಗ್ಲೀಷ್ ವಿತ್ ಕನ್ನಡ ಎರಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ಎಕ್ಸಾಮಲ್ಲಿ ನೀವು ಬರಿಬೋದು. ಫಸ್ಟು ಕ್ವಶನ್ ಏನಿದೆಪ್ಪ ಅಂದರೆ ಲೀಸ್ಟ್ ಎನಿ 5 ಪ್ರಾಜೆಕ್ಟ್ ಯು ಸಿ ಇನ್ ಡೈಲಿ ಲೈಫ್. ಅಂದರೆ ನಿಮ್ಮ ಡೈಲಿ ಲೈಫಲ್ಲಿ ನೀವು ನೋಡಿರೋಂಥ 5 ಪ್ರಾಜೆಕ್ಟ್ನ ಲಿಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಒಂದು ಬಿಲ್ಡಿಂಗ್ ಎ ಹೌಸ್. ದಿಟ್ ಈಸ್ ಫಸ್ಟ್ ಪ್ರಾಜೆಕ್ಟ್. ಆ್ಯಸ್ ಎ ಫಿಕ್ಸ್ಡ್ ಸ್ಟಾರ್ಟ್ ಆ್ಯಂಡ್ ಬಜೆಟ್ ಆ್ಯಂಡ್ ಪ್ಲ್ಯಾನ್. ನೋಡಿ, ಒಂದು ಮನೆ ಕಟ್ಬೇಕಪ್ಪ ಅಂದರೆ ನಾವು ಮನೆ ಕಟ್ಟೋಕೆ ಮುಂಚೆ ಒಂದು ಪ್ಲ್ಯಾನ್ ಹಾಕ್ತೇವೆ. ಅಂದರೆ ಯಾವ ಥರಪ್ಪ ಅಂದರೆ ಫಸ್ಟು ಮನೆ ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಂಡ್ ಮಾಡಬೇಕು, ಮತ್ತು ಮನೆ ಕಟ್ಟಬೇಕು ಅಂದರೆ ಎಷ್ಟು ಬಜೆಟ್ ಇರಬೇಕು, ಅದನ್ನೆಲ್ಲ ನಾವೇನು ಮಾಡ್ಕೊಂಡಿರ್ತೀವಿ, ಮೊದಲನೇ ಪ್ಲ್ಯಾನ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಮನೆ ಕಟ್ಟೋಕ್ಕೆ ನಾವೇನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಇಟ್ ಈಸ್ ಒನ್ ಟೈಪ್ ಆಫ್ ಪ್ರಾಜೆಕ್ಟ್. ನೆಕ್ಸ್ಟು ಆರ್ಗನೈಸಿಂಗ್ ಎ ವೆಡ್ಡಿಂಗ್. ಅಂದರೆ ಮದುವೆನ ಆರ್ಗನೈಸ್ ಮಾಡೋದು ಅಂದರೆ ಆಯಿಸೋದು ಯಾವಾಗ ನೋಡ್ರಿ, ಇನ್ಕ್ಲೂಡ್ ಪ್ಲ್ಯಾನಿಂಗ್, ಬಜೆಟಿಂಗ್ ಆ್ಯಂಡ್ ಶೆಡ್ಯೂಲಿಂಗ್. ಸರಿನಾ? ನೋಡ್ರಿ, ಒಂದು ಮದುವೆ ಮಾಡೋಕಪ್ಪ ಅಂದ್ರೆ ಮುಂಚೆನೇ ನಾವೆಲ್ಲ ಪ್ಲ್ಯಾನ್ ಹಾಕ್ತೀವಿ. ಅಂದರೆ ಅದು ಮದುವೆಗೆ ಎಷ್ಟು ಖರ್ಚಾಗುತ್ತೆ, ನೆಕ್ಸ್ಟು ಯಾವ ದಿನ ನಾವು ಮದುವೆನ ಆಯೋಜಿಸಬೇಕು, ಮತ್ತು ಟೈಮ್ ಶೆಡ್ಯೂಲಿಂಗ್ ಎಲ್ಲ ನಾವೇನು ಮಾಡ್ತೀವಿ, ಮದುವೆ ಮುಂಚೆ ನಾವೇನು ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ ಅಂದರೆ ಆಯೋಜಿಸ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟು ಡೆವಲಪಿಂಗ್ ಮೊಬೈಲ್ ಆ್ಯಪ್. ಸರಿ, ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ನೋಡ್ರಿ, ಒಂದು ಎಕ್ಸಾಂಪಲ್ AI ಬಂದಿದೆ. ಈಗ ಒಂದು ಅಪ್ಲಿಕೇಶನ್ ತೊಗೊಳ್ತೀನಿ, ಏನೋ ChatGPT. ನೋಡ್ರಿ, ChatGPT ನಾವು ಎದಕ್ಕೆ ಡೆವಲಪ್ ಮಾಡಿದ್ದೀವಿ, ಒಂದು ಸ್ಪೆಸಿಫಿಕ್ ಪರ್ಪೋಸ್ ಇದೆ. ಸರಿನಾ? ಅದರಿಂದ ಏನೋ ಒಂದು ಪರ್ಪೋಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಆ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ. ಅದಕ್ಕೋಸ್ಕರ ಅದು ನಾವು ನೋಡಿ, ಒಂದು ಆ್ಯಪ್ನ ಡೆವಲಪ್ ಮಾಡ್ಬೇಕಪ್ಪ ಅಂದರೆ ಇಷ್ಟಂತ ಟೈಮ್ ಕೊಟ್ಟಿರ್ತೀವಿ. ಆ ಟೈಮಲ್ಲೇ ನಾವೇನು ಮಾಡಬೇಕು, ಆ ವಿತಿನ್ ಟೈಮಲ್ಲೇ ಆ ಪ್ರಾಜೆಕ್ಟ್ನ ನಾವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಯಾವುದು, ರೋಡ್ ಕನ್ಸ್ಟ್ರಕ್ಷನ್. ಯಾವುದು ನೆಕ್ಸ್ಟ್, ರೋಡ್ ಕನ್ಸ್ಟ್ರಕ್ಷನ್. ನೋಡಿ, ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರಾಜೆಕ್ಟ್ ವಿತ್ ಡಿಫೈನ್ಡ್ ಸ್ಕೋಪ್. ಅಂದರೆ ಒಂದು ನಿರ್ದಿಷ್ಟ ವ್ಯಾಪ್ತಿ ಹೊಂದಿರುವ ಮೂಲಸೌಕರ್ಯ ಯೋಜನೆ ಅದು. ನೆಕ್ಸ್ಟ್ ಏನು, ನೆಕ್ಸ್ಟ್ ಪ್ರಾಜೆಕ್ಟ್ ಲಾಸ್ಟ್ ಕಂಡಕ್ಟಿಂಗ್ ಆ್ಯನ್ ಎಕ್ಸಾಮಿನೇಷನ್. ನೋಡ್ರಿ, ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೇಕಪ್ಪ ಅಂದರೆ ಆಲ್ರೆಡಿ ನಾವು ಮುಂಚೆನೇ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಅಂದರೆ ಅದು ಯಾವ ಡೆಡ್ಲೈನಲ್ಲಿ ಎಕ್ಸಾಮು ಕಂಪ್ಲೀಟ್ ಆಗಬೇಕು, ಮುಂಚೆನೇ ನಾವು ಎಕ್ಸಾಂಪಲು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ನೋಡಿರಿ, ಡಿಪ್ಲೊಮಾದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಮತ್ತು ಸೆಮಿಸ್ಟರ್ ಎಕ್ಸಾಮ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮು ಯಾವ ಡೇಟಿಗೆ ಅನೌನ್ಸ್ ಮಾಡ್ತೀವಿ, ಮುಂಚೆನೇ ನಾವು ಏನು ಮಾಡ್ತೀವಿ, ಎಕ್ಸಾಮ್ ಮುಂಚೆನೇ ಅನೌನ್ಸ್ ಮಾಡಿರ್ತೀವಿ. ಸರಿನಾ? ಆವಾಗ ಏನು ಮಾಡ್ತೀವಿ, ಆ ಡೆಡ್ಲೈನ್ ಒಳಗಡೆ ನಾವು ಏನು ಮಾಡಬೇಕು, ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ನೋಡಿ, ಸಂಪನ್ಮೂಲಗಳು ಮತ್ತು ಸಮಯ ಮಿತಿಯೊಂದಿಗೆ ನಾವು ಯೋಜಿತ ಚಟುವಟಿಕೆ. ಅಂದ್ರೆ ಆ ಪರೀಕ್ಷೆ ನಡೆಸಬೇಕು. ನಾವು ಯಾವಾಗ ಡೆಡ್ಲೈನ್ ಹೇಳ್ತೀವಿ ಆ ಡೆಡ್ಲೈನ್ ಒಳಗಡೆ ನಾವೇನು ಮಾಡ್ತೀವಿ, ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ತೀವಿ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಏನಿದೆಯಪ್ಪ ಅಂದರೆ
ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಜೆಕ್ಟ್ ಆ್ಯಂಡ್ ಆಪರೇಷನ್. ನೋಡ್ರಿ ಡಿಫ್ರೆನ್ಸ್ ಕೇಳಿದ್ದಾರೆ, ಪ್ರೊಜೆಕ್ಟ್ ಮತ್ತು ಆಪರೇಷನ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ. ನೋಡ್ರಿ ಫಸ್ಟ್ ಕಾಲಮಲ್ಲಿ ಪ್ರೊಜೆಕ್ಟ್, ಸೆಕೆಂಡ್ ಕಾಲಮಲ್ಲಿ ಆಪರೇಷನ್. ನೋಡ್ರಿ ಪ್ರೊಜೆಕ್ಟ್ ಫಸ್ಟ್ ಒನ್ ಏನಿದೆ ಟೆಂಪ್ರರಿ, ಅಂದರೆ ಪ್ರೊಜೆಕ್ಟ್ ಈಸ್ ಟೆಂಪ್ರರಿ. ನೆಕ್ಸ್ಟ್ ಆಪರೇಷನ್ ಪ್ರೊಜೆಕ್ಟ್ ಈಸ್ ರಿಪಿಟೇಟಿವ್. ನೋಡ್ರಿ ಪ್ರೊಜೆಕ್ಟ್ ಟೆಂಪ್ರರಿ ಅಂದರೆ ದಿಸ್ ಇಸ್ ತಾತ್ಕಾಲಿಕ, ಅಂದರೆ ಪರ್ಮನೆಂಟ್ ಅಲ್ಲ. ಅದು ಒಂದು ಪ್ರಾಜೆಕ್ಟ್ ಇದೆ ಅಂದ್ರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು, ದಟ್ ಈಸ್ ಟೆಂಪ್ರರಿ. ಆಪರೇಷನ್ ಮೀನ್ಸ್ ರಿಪಿಟೇಟಿವ್. ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು ಸಿಸ್ಟಮ್ ಇರುತ್ತೆ, ಒಂದು ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಮತ್ತು ಅದನ್ನು ನಾವು ಆಪರೇಷನ್ ಮಾಡಿ ಮತ್ತೆ ರಿಪೀಟ್ ಅಂದರೆ ರಿಪೀಟ್ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಪ್ರೊಜೆಕ್ಟ್ ದಿಸ್ ಈಸ್ ಯೂನಿಕ್, ಒನ್ ಟೈಮ್ ಮಾಡಿದ್ದು ಕಂಪ್ಲೀಟ್ ಮಾಡಿತು ಅಂದರೆ ಮುಗೀತು, ದಟ್ ಈಸ್ ಯೂನಿಕ್. ಆಪರೇಷನ್ಸ್ ಆ ಥರ ಅಲ್ಲ, ಇದು ಕಂಟಿನ್ಯೂಯಸ್ ಸೈಕಲ್, ಅಂದರೆ ಕಂಟಿನ್ಯೂಯಸ್ ಆಗಿ ರಿಪೀಟೇಟ್ ಆಗ್ತಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ಕ್ರಿಯೇಟ್ ನ್ಯೂ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರೊಸೆಸ್. ಆಪರೇಷನ್ನಲ್ಲಿದೆ ಪ್ರಾಡಕ್ಟು, ಸರ್ವಿಸು, ಪ್ರೊಸೆಸ್ ಆಲ್ರೆಡಿ ಕ್ರಿಯೇಟೆಡ್. ನೋಡ್ರಿ ಇಲ್ಲೇನಿದೆ ಪ್ರಾಜೆಕ್ಟಲ್ಲಿ ನಾವು ಹೊಸ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ, ಸರ್ವಿಸ್ ಮಾಡ್ತಿದ್ದೀವಿ ಮತ್ತು ಅದನ್ನು ಪ್ರೊಸೆಸ್ ಮಾಡ್ತೀವಿ. ಬಟ್ ಆಪರೇಷನ್ಸಲ್ಲಿ ಹಂಗಲ್ಲ, ಪ್ರಾಡಕ್ಟು, ಸರ್ವಿಸು, ಪ್ರೊಸೆಸ್ಸು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಆ್ಯಂಡ್ ಇನ್ ಯೂಸ್ ಅಂದರೆ ಬಳಸೋದು. ನೆಕ್ಸ್ಟ್ ಫೋರ್ತ್ ಏನಿದೆ ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ಅನ್ಸರ್ಟೇನ್. ಆಪರೇಷನ್ಸಲ್ಲಿ ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮ್ ಆರ್ ನೌನ್. ನೋಡ್ರಿ ಪರ್ಫಾರ್ಮೆನ್ಸು ಏನಿರುತ್ತೆ ಯಾವುದರಲ್ಲಿ ಆಪರೇಷನ್ಸಲ್ಲಿ ನೌನ್, ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ನೌನ್. ನೆಕ್ಸ್ಟ್ ಫಿಫ್ತ್ ಒನ್ನು ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್. ನೆಕ್ಸ್ಟ್ ಆಪರೇಷನ್ಸಲ್ಲಿ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್ ಅಂದರೆ ಆಲ್ರೆಡಿ ಇರುತ್ತೆ. ನೆಕ್ಸ್ಟ್ ಮೇಂಟೈನಿಂಗ್ ಆ್ಯಂಡ್ ಸಸ್ಟೈನಿಂಗ್. ನೋಡ್ರಿ ಸಿಕ್ಸ್ತ್ ಪಾಯಿಂಟ್ ಏನಿದೆ ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್. ನೋಡ್ರಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಷ್ಟೇನಿರುತ್ತೆ, ಇನ್ಪುಟ್ಸ್ ಇರುತ್ತೆ ಮತ್ತು ಔಟ್ಪುಟ್ಸ್ ಇರುತ್ತೆ. ನೋಡ್ರಿ ನೆಕ್ಸ್ಟ್ ಆಪರೇಷನ್ಸಲ್ಲಿ ಏನಿದೆ ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್. ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ಪುಟ್ ಮತ್ತು ಔಟ್ಪುಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಕ್ವಶನ್ ಏನಿದೆಯಪ್ಪ ಅಂದರೆ ನೋಡ್ರಿ ಕನ್ನಡದಲ್ಲಿದೆ, ಕನ್ನಡದಲ್ಲಿ ಬೇಕಿದ್ರೆ ಬರ್ಕೊಂಡು ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರೀಬೋದಲ್ಲ, ಅದಕ್ಕೋಸ್ಕರ ಕನ್ನಡದಲ್ಲೇ ನೋಡ್ಕೊರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ನು ಏನಿದೆ ಡಿಫೈನ್ ಪ್ರಾಜೆಕ್ಟ್, ಲೀಸ್ಟ್ ಎನಿ ಫ್ಯೂಚರ್ಸ್ ಆಫ್ ಪ್ರಾಜೆಕ್ಟ್. ನೋಡ್ರಿ ಪ್ರಾಜೆಕ್ಟ್ನ ಡಿಫೈನ್ ಮಾಡೋಕೆ ಹೇಳಿದ್ದಾರೆ ಮತ್ತು ಅಟ್ಲೀಸ್ಟ್ ಅದರದ್ದು 3 ಫ್ಯೂಚರ್ಸ್ನ ಬರೆಯೋಕೆ ಹೇಳಿದ್ದಾರೆ. ಪ್ರಾಜೆಕ್ಟ್ ಫ್ಯೂಚರ್ಸ್ ಅಂದರೆ 3 ಲಕ್ಷಣ, ಏನಾದರೂ ಪ್ರಾಜೆಕ್ಟ್ದು 3 ಲಕ್ಷಣ ಬರೀರಿ ಅಂತ ಹೇಳಿದ್ದಾರೆ. ನೋಡ್ರಿ ಪ್ರಾಜೆಕ್ಟ್ ಅಂದ್ರೇನು? ಎ ಪ್ರಾಜೆಕ್ಟ್ ಈಸ್ ಎ ಟೆಂಪ್ರರಿ ಆ್ಯಕ್ಟಿವಿಟಿ ಮತ್ತು ಯೂನಿಕ್ ಟಾಸ್ಕ್ ದಟ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಎ ಫಿಕ್ಸ್ಡ್ ಬಜೆಟ್ ಆ್ಯಂಡ್ ಡೆಫಿನೈಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಟೈಮ್. ನೋಡ್ರಿ ಪ್ರಾಜೆಕ್ಟ್ ಅಂತ ಏನಿತ್ತು ಅಂದರೆ ದಟ್ ಈಸ್ ಟೆಂಪ್ರರಿ ಆ್ಯಕ್ಟಿವಿಟಿ. ಸರಿನಾ? ಇಟ್ ಈಸ್ ನಾಟ್ ಪರ್ಮನೆಂಟ್, ದಿಟ್ ಈಸ್ ಟೆಂಪ್ರರಿ ಆ್ಯಕ್ಟಿವಿಟಿ ಅಂತ ಕರಿತೀವಿ. ನೋಡ್ರಿ ಯೂನಿಕ್ ಟಾಸ್ಕ್ ಅಂದರೆ ಒಂದು ಟೈಮ್ ನಾವು ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು, ಅದೇನಾಗುತ್ತೆ ಯೂನಿಕ್ ಟಾಸ್ಕ್. ಸರಿನಾ? ನೆಕ್ಸ್ಟ್ ದಟ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಫಿಕ್ಸ್ಡ್ ಬಜೆಟ್. ನೋಡ್ರಿ ಒಂದು ಪ್ರಾಜೆಕ್ಟ್ ನಾವು ತೊಗೊಂಡಿವಿ ಅಂದರೆ ಅದಕ್ಕೊಂದು ಫಿಕ್ಸ್ಡ್ ಬಜೆಟ್ ಇರುತ್ತೆ. ಆ ಫಿಕ್ಸ್ಡ್ ಬಜೆಟ್ ಒಳಗಡೆ ನಾವು ಏನು ಮಾಡಬೇಕು, ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಅಂದರೆ ಅದಕ್ಕೆ ಮತ್ತೆ ನೋಡ್ರಿ ನೆಕ್ಸ್ಟ್ ಏನಿದೆ ಡಿಫಿನೇಟ್ ಸ್ಟಾರ್ಟ್ ಆ್ಯಂಡ್ ಡೇಟ್. ಅಂದರೆ ನೋಡ್ರಿ ಅದಕ್ಕೆ ಡೆಫಿನೇಟ್ ಇದೆ ಅಂದರೆ ಸ್ಟಾರ್ಟ್ ಮತ್ತು ಎಂಡ್ ಟೈಮ್, ಎಂಡ್ ಡೇಟ್ ಏನಿರುತ್ತೆ ಆ ಒಳಗಡೆ ನಾವೇನಾಗುತ್ತೆ ಆ ದಿನಾಂಕ ಒಂದರೊಳಗಡೆ ನಾವೇನು ಮಾಡಬೇಕು, ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇನ್ನೊಂದಿದೆ ಏನು, ಪ್ರಾಜೆಕ್ಟ್ ಈಸ್ ಎ ಟೆಂಪ್ರರಿ ಆ್ಯಕ್ಟಿವಿಟಿ ಅಂಡರ್ಟೇಕನ್ ಟು ಕ್ರಿಯೇಟ್ ಯೂನಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ನೋಡ್ರಿ ಪ್ರಾಜೆಕ್ಟ್ ಈಸ್ ಎ ಟೆಂಪ್ರರಿ ಆ್ಯಕ್ಟಿವಿಟಿ ಗೊತ್ತಿದೆ ನಿಮಗೆ, ಯಾಕೆ? ದಟ್ ಈಸ್ ನಾಟ್ ಪರ್ಮನೆಂಟ್. ಓಕೆ, ದಟ್ ಈಸ್ ಟೆಂಪ್ರರಿ ಅಂದರೆ ತಾತ್ಕಾಲಿಕ. ಅಂಡರ್ಟೇಕನ್ ಟು ಕ್ರಿಯೇಟ್ ಎ ಯೂನಿಕ್ ಪ್ರಾಡಕ್ಟ್ ಅಂದರೆ ಯೂನಿಕ್ ಪ್ರಾಡಕ್ಟ್ ನಾವು ಏನು ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಓಕೆನಾ? ಆರ್ ಸರ್ವಿಸ್. ನೋಡ್ರಿ ವಿಶಿಷ್ಟವಾದ ಉತ್ಪನ್ನ ಮತ್ತು ಸೇವೆಗಳು ರಚಿಸಲು ಕೈಗೊಳ್ಳುವ ತಾತ್ಕಾಲಿಕ ಚಟುವಟಿಕೆಗಳನ್ನು ನಾವೇನಂತ ಕರಿತೀವಿ, ಪ್ರಾಜೆಕ್ಟ್. ಏನಂತ ಕರಿತೀವಿ, ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ಮತ್ತೇನು ಕೇಳಿದ್ರು, ಫ್ಯೂಚರ್ಸ್. ಪ್ರಾಜೆಕ್ಟ್ ಫ್ಯೂಚರ್ಸ್ ಏನಿದೆ ಅಂದರೆ ಪ್ರಾಜೆಕ್ಟ್ನ ಏನಿದೆ, ಪ್ರಾಜೆಕ್ಟ್ನ ಲಕ್ಷಣಗಳು ಯಾವ್ಯಾವು ಲಿಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಫಸ್ಟ್ ಏನು ಮಾಡಿದ್ದೀನಿ, ಯೂನಿಕ್ ಇನ್ ನೇಚರ್
ಅಂದರೆ ನೋ ಟೂ ಪ್ರಾಜೆಕ್ಟ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ನೋಡ್ರಿ ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು 2 ಪ್ರಾಜೆಕ್ಟ್ ತೊಗೊಂಡಿನಿ. ಒಂದು ಮನೆ ಕನ್ಸ್ಟ್ರಕ್ಷನ್ ಅಂದರೆ ಹೌಸ್ ಕನ್ಸ್ಟ್ರಕ್ಷನ್ ಮತ್ತು ರೋಡ್ ಕನ್ಸ್ಟ್ರಕ್ಷನ್. ದಟ್ ಈಸ್ ನಾಟ್ ಸಿಮಿಲರ್, ದಟ್ ಈಸ್ ಡಿಫ್ರೆಂಟ್. ಅಂದರೆ ಹೌಸ್ ಪ್ರಾಜೆಕ್ಟೇ ಡಿಫ್ರೆಂಟು ಮತ್ತು ನಾ ಏನು ತೊಗೊಂಡಿನಿ ಒಂದು ರೋಡ್ ಕನ್ಸ್ಟ್ರಕ್ಷನ್, ದಟ್ ಪ್ರಾಜೆಕ್ಟ್ ಈಸ್ ಡಿಫ್ರೆಂಟ್. ಸೊ ಅದಕ್ಕೆ ಏನು ಹೇಳಿದ್ದಾರೆ, ನೋ ಟೂ ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ನೆಕ್ಸ್ಟ್ ಫೀಚರ್ಸ್ ಏನಿದೆ, ಕ್ಲಿಯರ್ ಸ್ಕೋಪ್ ಅಂದರೆ ದ ವರ್ಕ್ ಆ್ಯಂಡ್ ಗೋಲ್ಸ್ ಆರ್ ವೆಲ್ ಡಿಫೈನ್ಡ್. ಅಂದರೆ ನಾವು ಮಾಡ್ತಿರೋ ಕಾರ್ಯ ಮತ್ತು ಗುರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿರುತ್ತದೆ. ಅದರಲ್ಲಿ ಕ್ಲಿಯರ್ ಆಗಿ ನಾವೇನು ಮಾಡ್ತೀವಿ, ಸ್ಕೋಪ್ ಇರುತ್ತೆ, ಅದರಲ್ಲಿ ಸ್ಪಷ್ಟ ವ್ಯಾಪ್ತಿ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಏನಿರುತ್ತೆ, ಕ್ರಿಯೇಟ್ ಚೇಂಜಸ್. ನೋಡ್ರಿ ಪ್ರಾಜೆಕ್ಟ್ಸ್ ಏಮ್ ಟು ಬ್ರಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ ಬೆಟರ್. ಅಂದರೆ ಪ್ರಾಜೆಕ್ಟ್ಗಳು ಹೊಸತನ ಮತ್ತು ಉತ್ತಮವಾದದ್ದನ್ನು ತರುವ ಗುರಿಯನ್ನು ಹೊಂದಿರಬೇಕು. ಸರಿನಾ? ಅಂದರೆ ನಾವು ಪ್ರಾಜೆಕ್ಟ್ ತೊಗೊಂಡಪ್ಪ ಅಂದ್ರೆ ನೀವು ಈಗಿನ ಟೆಕ್ನಾಲಜಿ, ಕರೆಂಟ್ ಟೆಕ್ನಾಲಜಿ ಏನಿದೆ ಅದನ್ನು ಅಡಾಪ್ಟ್ ಮಾಡಬೇಕು. ನೆಕ್ಸ್ಟು ರಿಕ್ವೈರ್ ಸೆಟ್ ಆಫ್ ರಿಸೋರ್ಸಸ್. ನೋಡ್ರಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂದರೆ ಸೆಟ್ ಆಫ್ ರಿಸೋರ್ಸಸ್ ರಿಕ್ವೈರ್ಡ್ ಇರುತ್ತೆ. ಅಂದರೆ ಇಷ್ಟೇ ಟೈಮಲ್ಲೇ ಮುಗಿಸ್ಬೇಕು, ಅಂದರೆ ಇಷ್ಟೇ ಬಜೆಟ್ ಬೇಕು, ಅಂದರೆ ಮನಿ ಇಷ್ಟಿರಬೇಕು, ಮಟೀರಿಯಲ್ಸ್ ಬೇಕು, ಮಷಿನ್ಸ್ ಬೇಕು, ಮ್ಯಾನ್ ಪವರ್ ಬೇಕು. ಇವೆಲ್ಲ ಏನಾಗುತ್ತೆ, ಆ ಪ್ರಾಜೆಕ್ಟ್ನ ಲಕ್ಷಣಗಳಾಗಿರ್ತವೆ. ನೆಕ್ಸ್ಟು ಯಾವೇ ಫಿಕ್ಸ್ಡ್ ಟೈಮ್ ಟು ಕಂಪ್ಲೀಟ್. ಅಂದರೆ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಫಿಕ್ಸ್ಡ್ ಟೈಮ್ ಇರುತ್ತೆ. ಆ ಪೂರ್ಣಗೊಳಿಸುವ ನಿಗದಿತ ಸಮಯವನ್ನು ಅದೇನು ಮಾಡ್ತೇವೆ, ಪ್ರಾಜೆಕ್ಟ್ ಹೊಂದಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಟೆಂಪ್ರರಿ. ನೋಡಿ ಪ್ರಾಜೆಕ್ಟ್ ಯಾವೇ ಕ್ಲಿಯರ್ ಸ್ಟಾರ್ಟ್ ಎಂಡ್ ಡೇಟ್, ಅಂದರೆ ಟೆಂಪ್ರರಿ ಆಗಿರುತ್ತೆ. ಇವುಗಳು ಸ್ಪಷ್ಟವಾದ ಪ್ರಾರಂಭ ಮತ್ತು ಅಂತಿಮ ದಿನಾಂಕವನ್ನು ಹೊಂದಿರ್ತತಿ. ನೆಕ್ಸ್ಟು ಪಾಯಿಂಟ್ ಏನಪ್ಪ ಅಂದರೆ ಇನ್ವಾಲ್ವ್ಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೇನಿಟಿ. ನೋಡ್ರಿ ಏನೇನು ಒಳಗೊಂಡಿರ್ತದಪ್ಪ ಅಂದ್ರೆ ತುಂಬ ಅಪಾಯ ಅಂದರೆ ರಿಸ್ಕ್ ಅನ್ನು ಹೊಂದಿರ್ತದೆ ಮತ್ತು ಅನಿಶ್ಚಿತತೆಯನ್ನು ಒಳಗೊಂಡಿರ್ತತಿ. ಇಲ್ಲಿ ನೋಡ್ರಿ ಅನಿಶ್ಚಿತತೆ ಅಂದರೆ ಅನ್ಸರ್ಟೇನಿಟಿಯನ್ನು ಇದು ಒಳಗೊಂಡಿರ್ತತಿ. ನೆಕ್ಸ್ಟ್ ಕ್ವಶನ್ನು ಯಾವುದಪ್ಪ ಅಂದರೆ ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್. ನೋಡ್ರಿ ಅದು ಮಾಡಲ್ ಕ್ವಶನ್ ಪೇಪರ್ ಮತ್ತು 1 ಮತ್ತು 2 ಅಲ್ಲಿ ಎರಡರಲ್ಲೂ ಕೇಳಿದ್ದಾರೆ. ಸರಿನಾ? ನೆಕ್ಸ್ಟು ಯಾವುದಪ್ಪ ಅಂದರೆ ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್. ಯಾವುದು ಟೈಪ್ಸ್ ಆಫ್ ಕನ್ಸಲ್ಟೆಂಟ್? ಒಂದು ಇನ್ಸೈಡ್ ಹೌಸ್ ಕನ್ಸಲ್ಟೆಂಟ್ಸ್, ಸೆಕೆಂಡ್ ಒನ್ ಔಟ್ಸೈಡ್ ಕನ್ಸಲ್ಟೆಂಟ್ಸ್. ನೋಡ್ರಿ ಫಸ್ಟ್ ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಅಂದ್ರೆ ಆಂತರಿಕ ಸಮಾಲೋಚಕರು. ಅಂದರೆ ಒಳಗಡೆನೆ ಏನು ಮಾಡೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ಗನೈಸ್ ಮಾಡೋದು. ಇಲ್ಲಿ ನೋಡ್ರಿ ಫಸ್ಟ್ ಡೆಫಿನಿಷನ್ ಏನಿದೆ, ಇನ್ ಹೌಸ್ ಕನ್ಸಲ್ಟೆಂಟಿಗೆ ಎ ಸಪ್ರೇಟ್ ಡಿಪಾರ್ಟ್ಮೆಂಟ್ ವಿತ್ ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ಗನೈಜೇಷನ್. ನೋಡ್ರಿ ಆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ಗನೈಜೇಷನ್ ವಿತ್ ಇನ್ ದಿ ಡಿಪಾರ್ಟ್ಮೆಂಟ್ ಒಳಗಡೆ ಏನಿರುತ್ತೆ ಆಗಿರ್ತದೆ. ಇಲ್ಲಿ ನೋಡ್ರಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಒಳಗಿರುವ ಒಂದು ಪ್ರತ್ಯೇಕ ವಿಭಾಗ. ಏನಿದು ಒಂದು ಪ್ರತ್ಯೇಕ ವಿಭಾಗ. ನೋಡ್ರಿ ಇಲ್ಲಿದೆ ಒಂದು ಪ್ರತ್ಯೇಕ ವಿಭಾಗ ಅಂತ. ರೂಲ್ ಏನಿದೆ, ದೇರ್ ಎಂಪ್ಲಾಯೀಸ್ ವಿತ್ ಇನ್ ದಿ ಆರ್ಗನೈಜೇಷನ್ ಹೂ ಪ್ರೊವೈಡ್ ಅಡ್ವೈಸ್ ಆ್ಯಂಡ್ ಎಕ್ಸ್ಪರ್ಟೈಸ್. ನೋಡ್ರಿ ಎಂಪ್ಲಾಯೀಸ್ ಇರ್ತಾರೆ. ಆ ಎಂಪ್ಲಾಯೀಸ್ ವಿತ್ ಇನ್ ದಿ ಆರ್ಗನೈಜೇಷನ್, ಒಂದು ಆರ್ಗನೈಸ್ ಅಂತ ಇರುತ್ತೆ, ಆರ್ಗನೈಸ್ ಅಲ್ಲಿ ಎಂಪ್ಲಾಯೀಸ್ ಇರ್ತಾರೆ. ಆ ಎಂಪ್ಲಾಯೀಸ್ ಎಲ್ಲ ಏನಂತ ಕರಿತೀವಿ, ಅವ್ರನ್ನ ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಅಂತ ಕರಿತೀವಿ. ಅಂದರೆ ಅವರು ಪರ್ಮನೆಂಟ್ ಎಂಪ್ಲಾಯೀಸ್. ಹೂ ಪ್ರೊವೈಡ್ ಅಡ್ವೈಸ್ ಆ್ಯಂಡ್ ಎಕ್ಸ್ಪರ್ಟ್. ಇಲ್ಲಿ ನೋಡ್ರಿ ಇವರು ಸಂಸ್ಥೆ ಒಳಗಿನ ಉದ್ಯೋಗಿಗಳಾಗಿರ್ತಾರೆ. ಕರೆಕ್ಟು. ಸಲಹೆ ಮತ್ತು ಪರಿಣಿತಿಯನ್ನು ನೀಡ್ತಾರೆ ಮತ್ತು ಏನು ಮಾಡ್ತಾರ, ಸಲಹೆ ನೀಡ್ತಾರ. ಓಕೆನಾ? ನೆಕ್ಸ್ಟ್ ಏನಿದೆ, ಟಾಸ್ಕ್ ಅಂದರೆ ದೆ ಲುಕ್ ಆಫ್ಟರ್ ಸಚ್ ಡಿಟೇಲ್ಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಪ್ರಿಪ್ರೇಷನ್ ಫಾರ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್. ಅಂದರೆ ಇವರು ವಿವರವಾದ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ತಾಂತ್ರಿಕ ವಿಶೇಷಣಗಳ ತಯಾರಿ ಅಂತಹ ಕೆಲಸಗಳನ್ನು ಏನು ಮಾಡ್ತಾರ, ನೋಡ್ಕೊಳ್ತಾರ. ನೆಕ್ಸ್ಟು ಫಸ್ಟ್ ಒನ್ ಏನಿತ್ತು, ಇನ್ ಹೌಸ್ ಕನ್ಸಲ್ಟೆಂಟ್ಸ್. ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂದರೆ ಔಟ್ಸೈಡ್ ಕನ್ಸಲ್ಟೆಂಟ್ಸ್. ಅಂದ್ರೆ ಬಾಹ್ಯ ಸಮಾಲೋಚಕರು. ಅಂದರೆ ಇವ್ರು ಏನು ಮಾಡ್ತಾರ, ಇಟ್ ಈಸ್ ನಾಟ್ ಪರ್ಮನೆಂಟ್ ಎಂಪ್ಲಾಯೀಸ್, ಇಟ್ ಈಸ್ ಕನ್ಸಲ್ಟೆಂಟ್ಸ್. ಮೀನ್ಸ್ ನೋಡ್ರಿ ಇಲ್ಲಿದೆ, ಏನೇ ಆರ್ಗನೈಸೇಷನ್ ಮೈ ಹೈಯರ್ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ಸ್. ಅಂದ್ರೆ ಏನಾದರೂ ಇನ್ನರ್ ಆರ್ಗನೈಸೇಷನ್ ಇದಿಲ್ಲ, ಅಂದರೆ ಇನ್ನರ್ ಕನ್ಸಲ್ಟೆಂಟ್ ಇದೆಯಲ್ಲ, ಅವ್ರಿಗೇನಾದರೂ ಆ ಜಾಬ್ನ ವಿತಿನ್ ಟೈಮಲ್ಲಿ ಮುಗಿಸ್ಕೊಡ್ಲಿಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ,
ಇನ್ನರ್ ಕನ್ಸಲ್ಟೆಂಟು ಏನು ಮಾಡ್ತಾರೆ, ಔಟ್ಸೈಡ್ ಕನ್ಸಲ್ಟೆಂಟ್ನ ಹೈಯರ್ ಮಾಡ್ಕೊಳ್ತಾರೆ. ಇಲ್ಲಿದೆ ನೋಡ್ರಿ, ಆರ್ಗನೈಸೇಷನ್ ಮೇ ಹೈಯರ್ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ ವೆನ್ ಜಾಬ್ ಕೆನಾಟ್ ಬಿ ಡನ್. ಯಾವಾಗ ಹೈಯರ್ ಮಾಡ್ಕೊಳ್ತಾರೆ, ಅವ್ರು ವಿತಿನ್ ಟೈಮ್ ಒಳಗಡೆ ಜಾಬ್ ಏನಾದರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ, ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಅವಾಗ ಏನು ಮಾಡ್ತಾರೆ, ಔಟ್ಸೈಡ್ ಕನ್ಸಲ್ಟೆಂಟ್ನ ಏನು ಮಾಡ್ತಾರೆ, ಹೈಯರ್ ಮಾಡ್ಕೊಳ್ತಾರೆ. ಇಲ್ಲಿದೆ ನೋಡ್ರಿ, ಆಂತರಿಕ ಸಮಾಲೋಚಕರಿಂದ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ಅಂದ್ರೆ ಯಾರಿವರು, ಇನ್ಸೈಡ್ ಕನ್ಸಲ್ಟೆಂಟ್ ಇಂದ ಏನಾದರೂ ಆ ಪ್ರಾಜೆಕ್ಟು ಸಾಧ್ಯವಾಗದಿದ್ದಾಗ ಏನು ಮಾಡ್ತಾರ, ಆ ಸಂಸ್ಥೆ ಏನು ಮಾಡ್ಕೊಳ್ತೈತಿ, ಬಾಹ್ಯ ಸಮಾಲೋಚಕರನ್ನ ನೇಮಿಸಿಕೊಳ್ಬಹುದು. ನೋಡ್ರಿ, ಅವರಿಂದ ಏನಾದರೂ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡಬೇಕು, ಬಾಹ್ಯ ಸಮಾಲೋಚಕರನ್ನ ಏನು ಮಾಡ್ತಾರೆ, ಹೈಯರ್ ಮಾಡ್ತಾರೆ. ಈಗಿನ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಕನ್ಸಲ್ಟೆಂಟ್ ಥ್ರೂನೇ ಏನು ಮಾಡ್ತಾರೆ, ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಏನಿದೆ, ಕ್ಲಾಸಿಫಿಕೇಶನ್ ಅಂತ ಇದೆ. ನೆಕ್ಸ್ಟ್ ಯಾವುದು, ಕ್ಲಾಸಿಫಿಕೇಶನ್. ನೋಡ್ರಿ, ಕ್ಲಾಸಿಫಿಕೇಶನ್ ಏನಿದೆ, ಫಸ್ಟ್ ಇಂಡಿಜಿಯಸ್ ಕನ್ಸಲ್ಟೆಂಟ್ ಅಂದ್ರೆ ವಿತ್ ಇನ್ ದಿ ಕಂಟ್ರಿ, ಅಂದ್ರೆ ದೇಶದ ಒಳಗಿರುವವರು. ಇವರಿಗೆಲ್ಲ ಏನು ಕರೀತಾರೆ, ಇಂಡಿಜಿನಸ್ ಕನ್ಸಲ್ಟೆಂಟ್ ಅಂತ ಕರೀತಾರೆ, ಅಂದ್ರೆ ಸ್ವದೇಶಿ ಸಮಾಲೋಚಕರು ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದ್ರೆ ಫಾರಿನ್ ಕನ್ಸಲ್ಟೆಂಟ್ಸ್, ಅಂದ್ರೆ ಇವ್ರಿಗೆ ಏನಂತ ಕರೀತಾರೆ, ಔಟ್ಸೈಡ್ ದಿ ಕಂಟ್ರಿ. ಔಟ್ಸೈಡ್ ದಿ ಕಂಟ್ರಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಏನಂತ ಕರೀತಾರೆ, ಫಾರಿನ್ ಕನ್ಸಲ್ಟೆಂಟ್. ಅಂದ್ರೆ ಔಟ್ಸೈಡ್ ಅಂದ್ರೆ ಹೊರಗಿನ, ಅಂದ್ರೆ ದೇಶದ ಹೊರಗಿನವರು, ಅಂದ್ರೆ ಔಟ್ ಆಫ್ ಕಂಟ್ರಿ ಅವರು, ಹೊರಗಿನ ದೇಶದವರು. ಇವರಿಗೆಲ್ಲ ಏನಂತ ಕರೀತಾರೆ, ಫಾರಿನ್ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಯಾವುದಿದೆ, ಸೆಕ್ಷನ್ 2. ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಅಂತ ಹೇಳಿದ್ದೆ ನಾನು. ಅದರಲ್ಲಿ ಸೆಕ್ಷನ್ 1 ನಲ್ಲಿ ಬರುವಂತ ಎಲ್ಲಾ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಈಗ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಸೆಕ್ಷನ್ 2 ಅಲ್ಲಿ ಬರುವಂತ ಕ್ವಶನ್ಸ್ ಫಸ್ಟ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಯಾವುದು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ನೋಡ್ರಿ, ಪ್ರಾಜೆಕ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್, ಅಂದ್ರೆ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಯಾವುದು, ನಾರ್ಮಲ್ ಪ್ರಾಜೆಕ್ಟ್, ಅಂದ್ರೆ ಅದನ್ನ ಏನಂತ ಕರೀತಾರೆ, ಸಾಮಾನ್ಯ ಯೋಜನೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು, ಕ್ರ್ಯಾಶ್ ಪ್ರಾಜೆಕ್ಟ್, ಅದಕ್ಕೆ ಏನಂತ ಕರೀತಾರೆ, ಕ್ರ್ಯಾಶ್ ಯೋಜನೆ ಅಂತ ಕರೀತಾರೆ. ನೆಕ್ಸ್ಟ್ ಡಿಸಾಸ್ಟರ್ ಪ್ರಾಜೆಕ್ಟ್, ಅಂದ್ರೆ ವಿಪತ್ತು ಯೋಜನೆ ಅಂತ ಕರೀತಾರೆ. ಇವು ಟೈಪ್ಸ್ ಆಫ್ ಪ್ರಾಜೆಕ್ಟ್. ನೋಡ್ರಿ, ಎಕ್ಸ್ಪ್ಲೇನ್ ಮಾಡೋಕೆ ಹೇಳ್ಯಾರ. ನೋಡ್ರಿ, ಫಸ್ಟ್ ಒಂದು ಎಕ್ಸ್ಪ್ಲೇನ್ ಏನಿದೆ, ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಸಾಮಾನ್ಯ ಯೋಜನೆ. ನೋಡ್ರಿ, ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೇನು, ದ ಪ್ರಾಜೆಕ್ಟ್ ಕಂಪ್ಲೀಟೆಡ್ ವಿತ್ ಇನ್ ದಿ ಪ್ಲಾನ್ಡ್ ಟೈಮ್. ನೋಡ್ರಿ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಯಾವಾಗ, ಆ ವಿತ್ ಇನ್ ಟೈಮ್ ಒಳಗಡೆನೆ. ಮತ್ತೆ ಬಜೆಟ್ ರಿಸೋರ್ಸಸ್ ವಿತೌಟ್ ಮೇಜರ್ ಚೇಂಜಸ್ ಅಂಡ್ ಅರ್ಜೆನ್ಸಿ, ಅಂದ್ರೆ ಯಾವುದೇ ಪ್ರಮುಖ ಬದಲಾವಣೆ ಅಥವಾ ತುರ್ತು ಇಲ್ಲದೆ ಯೋಜಿತ ಸಮಯ, ಬಜೆಟ್ ಮತ್ತು ಸಂಪನ್ಮೂಲಗಳನ್ನು ಪೂರ್ಣಗೊಂಡ ಯೋಜನೆ ಇದು. ಸರಿನಾ? ನೆಕ್ಸ್ಟ್, ಆಲ್ ದಿ ಸ್ಟೇಜಸ್ ಇನ್ ದಿ ಪ್ರಾಜೆಕ್ಟ್ ಆರ್ ಅಲೌಡ್ ಇನ್ ದಿ ಟೇಕ್ ದೇರ್ ನಾರ್ಮಲ್ ಟೈಮ್ ಆಸ್ ಪ್ಲಾನ್ ಪ್ರಿವಿಯಸ್ಲಿ. ಅಂದ್ರೇನು, ಯೋಜನೆ ಎಲ್ಲ ಹಂತಗಳ ಹಿಂದೆ ಯೋಚಿಸಿದಂತೆ ತಮ್ಮ ಸಾಮಾನ್ಯ ಸಮಯವನ್ನ ತೆಗೆದುಕೊಳ್ಳಲು ಅವಕಾಶವಿರುತ್ತದೆ. ನೆಕ್ಸ್ಟ್, ಮಿನಿಮಮ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ನೋಡಿ, ಮಿನಿಮಮ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್ ಯಾಕಪ್ಪ ಅಂದ್ರೆ, ಒಂದು ಪ್ರಾಜೆಕ್ಟ್ ನಾವು ನಾರ್ಮಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಒಂದು ಮಿನಿಮಮ್ ಕ್ಯಾಪಿಟಲ್ ಇಟ್ಕೊಂಡಿರ್ಬೇಕು. ಅಂದ್ರೆ ಒಂದು ಮಿನಿಮಮ್ ಫಂಡ್ ಮಿನಿಮಮ್ ಫಂಡ್ನ ನಾವೇನು ಇಟ್ಕೋಬೇಕಾಗತ್ತೆ. ಇಲ್ಲಿ ಇದೆ ನೋಡ್ರಿ, ಕನಿಷ್ಠ ಬಂಡವಾಳ ಅಗತ್ಯವಿರ್ತೈತಿ. ನೆಕ್ಸ್ಟ್, ನೋ ಸ್ಯಾಕ್ರಿಫೈಸ್ ಇನ್ ಕ್ವಾಲಿಟಿ, ಅಂದ್ರೆ ಗುಣಮಟ್ಟದಲ್ಲಿ ಯಾವುದೇ ರೀತಿ ರಾಜಿ ಇರುವುದಿಲ್ಲ. ಸರಿನಾ? ಒಳ್ಳೆ ಕ್ವಾಲಿಟಿನೇ ಯೂಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಲು. ನೆಕ್ಸ್ಟ್ ಯಾವುದು ಎಕ್ಸಾಂಪಲ್ ಏನಿದೆಪ್ಪ ಅಂದ್ರೆ ಕನ್ಸ್ಟ್ರಕ್ಟಿಂಗ್. ನೋಡ್ರಿ, ಕನ್ಸ್ಟ್ರಕ್ಟಿಂಗ್ ಸ್ಮಾಲ್ ಹೌಸ್ ವಿತ್ ಇನ್ ದಿ ಪ್ಲಾನ್ಡ್ ಕಾಸ್ಟ್ ಆ್ಯಂಡ್ ಟೈಮ್, ಅಂದ್ರೆ ಯೋಜಿತ ವೆಚ್ಚ ಮತ್ತು ಸಮಯದೊಳಗಡೆ ನಾವು ಏನು ಮಾಡಬೇಕು, ಒಂದು ಸಣ್ಣ ಮನೆಯನ್ನು ನಿರ್ಮಿಸೋದು. ದಟ್ ಈಸ್ ದಿ ಎಕ್ಸಾಂಪಲ್ ಆಫ್ ನಾರ್ಮಲ್ ಪ್ರಾಜೆಕ್ಟ್. ನೆಕ್ಸ್ಟ್ ಏನಿದೆ ಪ್ರಾಜೆಕ್ಟು, ಕ್ರ್ಯಾಶ್ ಪ್ರಾಜೆಕ್ಟ್ ಏನಂತ ಕರಿತೀವಿ, ನೆಕ್ಸ್ಟ್ ಕ್ರ್ಯಾಶ್ ಯೋಜನೆ ಅಂತ ಕರಿತೇವೆ ಇದಕ್ಕೆ. ಎ ಪ್ರಾಜೆಕ್ಟ್ ವೇರ್ ಎಕ್ಸ್ಟ್ರಾ ರಿಸೋರ್ಸಸ್ ಎಫರ್ಟ್ ಆರ್ ಯೂಸ್ಡ್ ಟು ಫಿನಿಶ್ ಇಟ್ ಫಾಸ್ಟರ್, ಯೂಸುವಲಿ
ಎಟ್ ದಿ ಹೈ ಕಾಸ್ಟ್. ನೋಡ್ರಿ, ನಾರ್ಮಲ್ ಪ್ರಾಜೆಕ್ಟ್ ಅಲ್ಲಿ ಏನಿತ್ತು, ಒಂದು ಮಿನಿಮಮ್ ಕ್ಯಾಪಿಟಲ್ ಇತ್ತು. ಬಟ್ ಕ್ರ್ಯಾಶ್ ಪ್ರಾಜೆಕ್ಟ್ ಅಲ್ಲಿ ಬಿಗ್ ಅಂದ್ರೆ ದೊಡ್ಡ ಅಮೌಂಟ್ ನಾವೇನು ಮಾಡಿ ನಾವು ಇಡ್ಕೋಬೇಕಾಗುತ್ತೆ. ಸರಿನಾ? ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇವೆಲ್ಲ. ಎಕ್ಸಾಂಪಲ್ ಎಲ್ಲಿದೆಯಪ್ಪ ಅಂದ್ರೆ ನೋಡ್ರಿ, ಎಕ್ಸಾಂಪಲ್ ಒಂದು ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು. ದಟ್ ಈಸ್ ದ ಬಿಗ್ ಪ್ರಾಜೆಕ್ಟ್. ಅವಕ್ಕೆ ಏನಾಗುತ್ತೆ, ಕ್ಯಾಪಿಟಲ್ ಕಾಸ್ಟ್ ಈಸ್ ಮೋರ್, ಅಂದ್ರೆ ಜಾಸ್ತಿ ಕ್ಯಾಪಿಟಲ್ ಕಾಸ್ಟ್ ಏನಿರ್ಬೇಕಾಗುತ್ತೆ, ಜಾಸ್ತಿ ಇರ್ಬೇಕಾಗುತ್ತೆ. ಯಾವುದ್ರಲ್ಲಿ ಕ್ರ್ಯಾಶ್ ಪ್ರಾಜೆಕ್ಟ್ ಅಲ್ಲಿ. ನೋಡ್ರಿ, ಸಾಮಾನ್ಯವಾಗಿ ಹೆಚ್ಚಿನ ವೆಚ್ಚದಲ್ಲಿ ಯೋಜನೆಗಳು ವೇಗವಾಗಿ ಮುಗಿಸಲು ಹೆಚ್ಚುವರಿ ಸಂಪನ್ಮೂಲಗಳು ಅಥವಾ ಶ್ರಮವನ್ನು ಬಳಸುವ ಯೋಜನೆ ಆಗೈತಿ. ನೆಕ್ಸ್ಟ್, ರಿಕ್ವೈರ್ಡ್ ಎಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್. ನೋಡ್ರಿ, ಏನ್ ರಿಕ್ವೈರ್ಡ್ ಇದೆ, ಸಮಯವನ್ನು ಉಳಿಸಲು ಹೆಚ್ಚುವರಿ ವೆಚ್ಚದ ಅಗತ್ಯವಿರುತ್ತದೆ. ನೆಕ್ಸ್ಟ್ ಏನಿದೆ, ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್, ಅಂದ್ರ ಉಪಗುಪ್ತ ಅಂದ್ರ ಸಬ್ ಕಾಂಟ್ರಾಕ್ಟ್ ಅಂತ ಕರೀತಾರ, ಮೂಲಕ ಏಕಕಾಲದಲ್ಲೇ ಕೆಲಸ ನಿರ್ವಹಿಸೋದು. ನೆಕ್ಸ್ಟ್, ಮಿನಿಮಮ್ ಓವರ್ಲ್ಯಾಪಿಂಗ್ ಟು ಫೇಸ್ ಇನ್ ಎಂಕರೇಜ್ಡ್, ಅಂದ್ರೆ ಹಂತಗಳ ಕನಿಷ್ಠ ಅತಿಕ್ರಮ ಅಂದ್ರೆ ಏನು, ಓವರ್ಲ್ಯಾಪ್ ಅಂತ ಕರಿತೇವೆ. ಅದನ್ನ ಉತ್ತೇಜಿಸಲಾಗುತ್ತದೆ. ಎಕ್ಸಾಂಪಲ್ ಏನು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಆಫ್ ಹೈವೇಸ್. ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತಲ್ಲ ಅದು. ಕನ್ಸ್ಟ್ರಕ್ಷನ್ ಆಫ್ ಹೈವೇ ಅಂದ್ರೆ NH4 ಅವೆಲ್ಲ ಇರುತ್ತಲ್ಲ, ನ್ಯಾಷನಲ್ ಹೈವೇ, ಅವೆಲ್ಲ ಏನು, ಇಟ್ ಇಸ್ ಬಿಗ್ ಪ್ರಾಜೆಕ್ಟ್ ಅವೆಲ್ಲ. ಅದಕ್ಕೇನಾಗುತ್ತೆ, ಅದಕ್ಕೋಸ್ಕರ ನಾವೇನ್ ಮಾಡ್ಕೋಬೇಕು, ಕ್ಯಾಪಿಟಲ್ ಕಾಸ್ಟ್ನ ಫಂಡ್ ಅಂದ್ರೆ ಮನಿನ ನಾವೇನು ಜಾಸ್ತಿ ಇಟ್ಕೋಬೇಕಾಗುತ್ತೆ. ಯಾವುದರಲ್ಲಿ, ಯಾವ ಪ್ರಾಜೆಕ್ಟ್ ಅಲ್ಲಿ, ಅದು ಕ್ರ್ಯಾಶ್ ಪ್ರಾಜೆಕ್ಟ್ ಅಲ್ಲಿ ಕ್ಯಾಪಿಟಲ್ ಕಾಸ್ಟ್ ಶುಡ್ ಬಿ ಮೋರ್. ನೆಕ್ಸ್ಟ್ ಏನಿದೆ, ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದ್ರೆ ವಿಪತ್ತು ಯೋಜನೆ ಅಂತ ಕರಿತೀವಿ. ಅಂದ್ರೆ ಆ ಥರ ಡೆಫಿನಿಷನ್ ಏನಿದೆಯಪ್ಪ ಅಂದ್ರೆ, ದ ಪ್ರಾಜೆಕ್ಟ್ ಫೇಸಸ್ ಬಿಗ್ ಪ್ರಾಬ್ಲಮ್ಸ್ ಲೈಕ್ ಪೂರ್ ಪ್ಲಾನಿಂಗ್, ಮಿಸ್ಟೇಕ್ಸ್, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಲೀಡಿಂಗ್ ಟು ಫೇಲ್ಯೂರ್ ಆರ್ ಮೇಜರ್ ಡಿಲೇಸ್ ಆ್ಯಂಡ್ ಲಾಸಸ್. ಅಂದ್ರೇನು ನೋಡ್ರಿ, ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದ್ರೆ ವಿಪತ್ತು, ಅಂದ್ರೆ ಏನೋ ಒಂದು ನ್ಯಾಚುರಲ್ ಆಗಿ ಒಂದು ಅರ್ತ್ ಕ್ವಿಕ್ ಆಗಿರ್ತೈತಿ. ಅದೆಲ್ಲ ಬಂದಾಗ ಏನಾಗುತ್ತೆ, ಪ್ರಾಜೆಕ್ಟು ಏನಾದರೂ ಬಿಗ್ ಪ್ರಾಬ್ಲಮ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಅವಾಗ ಅನಿರೀಕ್ಷಿತ ಘಟನೆಗಳು ಬರ್ತವೆ. ಅವಾಗ ಏನಾಗುತ್ತೆ, ಕಳಪೆ ಯೋಜನೆ. ಫಸ್ಟು ಕಳಪೆ ಯೋಜನೆ, ಏನಾದರೂ ತಪ್ಪು ನಡೀತು, ಅನಿರೀಕ್ಷಿತ ಘಟನೆಗಳಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸುವ ಯೋಜನೆ ಇದು. ಸರಿನಾ? ಇದು ವೈಫಲ್ಯ ಅಥವಾ ಪ್ರಮುಖ ವಿಳಂಬ ಮತ್ತು ನಷ್ಟಗಳಿಗೆ ಕಾರಣವಾಗತಿ. ಯಾವುದಕ್ಕೆ ತುಂಬಾ ನಷ್ಟ ಆಗುತ್ತೆ. ನ್ಯಾಚುರಲ್, ಇಲ್ಲೇನಿದೆ, ನ್ಯಾಚುರಲ್ ಕಮ್ಯುನಿಟೀಸ್ ಸಚ್ ಆಸ್ ಫ್ಲಡ್ ಬಂದಾಗ, ಅರ್ಥಕ್ವೇಕ್, ನಾ ಹೇಳಿದೆ ಆವಾಗಲೇ, ಅರ್ಥಕ್ವೇಕು ಮತ್ತೆ ಫ್ಲಡ್ ಬಂದಾಗ ಏನಾಗುತ್ತೆ, ಅದು ನ್ಯಾಚುರಲ್. ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಅವಾಗ ಪ್ರಾಬ್ಲಮ್ ಬಂದೇ ಬರ್ತವೆ. ಫ್ಯೂ ಎಕ್ಸಾಂಪಲ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್, ಅಂದ್ರೆ ಅವೆಲ್ಲ ಏನು, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಎನಿಥಿಂಗ್ ಕ್ಯಾನ್ ಬಿ ನೀಡೆಡ್ ಟು ಗೇನ್ ಟೈಮ್, ಅಂದ್ರೆ ಸಮಯವನ್ನು ಉಳಿಸಲು ಏನ್ ಬೇಕಾದ್ರೂ ಬೇಕಾಗ್ಬೋದು. ದಟ್ ಈಸ್ ಬೃಹತ್ ಹೂಡಿಕೆಗಳು. ಅದಕ್ಕೆ ನೆಕ್ಸ್ಟ್, ರೌಂಡ್ ದಿ ಕ್ಲಾಕ್ ವರ್ಕ್ ಈಸ್ ಡನ್, ಅಂದ್ರೆ ಅಲ್ಲಿ ಅಯ್ಯೋರಾತ್ರಿ ಅಂದ್ರೆ 24x7 ಕೆಲಸ ಮಾಡಬೇಕಾಗುತ್ತದೆ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಏನಿದೆ, ಬಿಲ್ಡಿಂಗ್ ಎ ಬ್ರಿಡ್ಜ್ ದಟ್ ಕೊಲ್ಯಾಪ್ಸ್ ಡ್ಯೂ ಟು ಪೂರ್ ಪ್ಲಾನಿಂಗ್ ರಿಸಲ್ಟಿಂಗ್ ಇನ್ ಡಿಲೇಸ್ ಅಂಡ್ ಫೈನಾನ್ಷಿಯಲ್ ಲಾಸಸ್. ನೋಡ್ರಿ, ಕಳಪೆ ಯೋಜನೆಗಳಿಂದ ಏನಾಗುತ್ತೆ, ಕುಸಿದು ಬಿದ್ದ ಸೇತುವೆ ನಿರ್ಮಿಸೋದು, ಮತ್ತೆ ಇದು ವಿಳಂಬ ಮತ್ತು ಮೇನ್ ಏನಪ್ಪಾ ಅಂದ್ರೆ ಆರ್ಥಿಕ ನಷ್ಟ ಆಗುತ್ತೈತಿ. ನೋಡ್ರಿ, ಆರ್ಥಿಕ ನಷ್ಟಕ್ಕೆ ಮೇನ್ ಕಾರಣನೇ ಅದಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 2 ಏನಿದೆ, ರಿಪೇರ್ ಆಫ್ ಡ್ಯಾಮ್ ಡ್ಯೂ ಟು ಫಾಲ್ಟಿ ಮಟೀರಿಯಲ್ಸ್ ರಿಸಲ್ಟಿಂಗ್ ಇನ್ ಡಿಲೇಸ್ ಅಂಡ್ ಫೈನಾನ್ಷಿಯಲ್, ಅಂದ್ರೆ ದೋಷಪೂರಿತ ವಸ್ತುಗಳಿಂದ ಏನಾಗುತ್ತೆ, ಅಣೆಕಟ್ಟು ದುರಸ್ತಿ, ಇದು ವಿಳಂಬ ಅಥವಾ ಆರ್ಥಿಕ ನಷ್ಟಕ್ಕೆ ಏನಾಗುತ್ತೆ, ಇದು ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತಿದೆ. ಇದಕ್ಕೆ ಏನಂತ ಕರಿತೀವಿ, ಯಾವ ಪ್ರಾಜೆಕ್ಟ್ ಅಂತ ಕರಿತೀವಿ, ಏನಂತ ಕರಿತೀವಿ ಇದಕ್ಕೆ, ನೋಡ್ರಿ ಏನಂತ ಕರಿತೀವಿ ಇದಕ್ಕೆ, ವಿಪತ್ತು ಯೋಜನೆ ಅಂದ್ರೆ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಸೆಕೆಂಡ್ ಕ್ವಶನ್,
ಲೀಸ್ಟ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ ಆರ್ ರೂಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ನ 5 ಪ್ರಮುಖ ಗುಣಲಕ್ಷಣಗಳು ಅಥವಾ ನಿಯಮಗಳನ್ನು ಏನು ಮಾಡಿರಿ, ಲೀಸ್ಟ್ ಮಾಡಿರಿ. ನೋಡಿರಿ, ಅದನ್ನು ಯಾವಾಗ ಕೇಳಿದ್ದಾರೆ? ನವಂಬರ್ ಡಿಸೆಂಬರ್ 2025 ಮತ್ತು ಮೊನ್ನೆ ನಡೆದಂಥ ಕರೆಂಟ್ ನವಂಬರ್ ಡಿಸೆಂಬರ್ 2025 ಅಲ್ಲಿ ಏನು ಮಾಡಿದ್ದಾರೆ, ಕೇಳಿದ್ದಾರೆ ಈ ಕ್ವಶನ್. ಫಸ್ಟು ಪ್ಲ್ಯಾನಿಂಗ್ ನೋಡ್ರಿ, ಕ್ರಿಯೇಟಿಂಗ್ ಡೀಟೇಲ್ಸ್ ಪ್ರಾಜೆಕ್ಟ್ ಪ್ಲ್ಯಾನ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಬಜೆಟ್ಸ್. ನೋಡ್ರಿ, ವಿವರ ಅಂದರೆ ಒಂದು ಯೋಜನೆ, ಒಂದು ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ನಾವು ಏನೇನು ಮಾಡ್ತೀವಿ? ಪ್ಲ್ಯಾನ್ ಹಾಕೊಂಡಿರ್ತೀವಿ, ಮತ್ತು ಅದಕ್ಕೊಂದು ವೇಳಾಪಟ್ಟಿ ಮಾಡ್ಕೊಂಡಿರ್ತೀವಿ, ಅಂದರೆ ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ಈ ಟೈಮಲ್ಲೇ ಮುಗಿಬೇಕು ಅಂತ, ಮತ್ತು ಬಜೆಟ್ಗಳನ್ನು ರೂಪಿಸೋದು. ನೆಕ್ಸ್ಟು ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅಂದರೆ ಯೂಸಿಂಗ್ ಪೀಪಲ್, ಮನಿ ಆ್ಯಂಡ್ ಟೂಲ್ ಎಫೆಕ್ಟಿವ್ಲಿ, ಅಂದರೆ ಜನರು, ಹಣ ಮತ್ತು ಸಾಧನಗಳನ್ನು ಪರಿಣಾಮಕಾರಿಯಾಗಿ ಬಳಸೋದು. ಇಲ್ಲಿದೆ ನೋಡ್ರಿ, ಪರಿಣಾಮಕಾರಿಯಾಗಿ ಏನು ಮಾಡೋದು? ಬಳಸೋದು. ನೆಕ್ಸ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ನೋಡ್ರಿ, ಕ್ವಾಲಿಟಿ ಮ್ಯಾನೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಕಂಪ್ಲೀಟ್ ದಿ ವರ್ಕ್ ವಿತ್ ರಿಕ್ವೈರ್ಡ್ ಸ್ಟ್ಯಾಂಡರ್ಡ್ಸ್. ಒಂದು ಪ್ರಾಜೆಕ್ಟ್ ತೊಗೊಂಡಿವಪ್ಪ ಅಂದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕಂದ್ರೆ ಪ್ರತಿಯೊಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಆ ಕ್ವಾಲಿಟಿನೇ, ಆ ಗುಣಮಟ್ಟ ಇರುವ ಪ್ರಾಡಕ್ಟೇ ನಾವೇನು ಮಾಡಬೇಕು? ಬಳಸಬೇಕಾಗುತ್ತೆ. ದಟ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್, ಫೈಂಡಿಂಗ್ ಆ್ಯಂಡ್ ಫಿಕ್ಸಿಂಗ್ ಪ್ರಾಬ್ಲಮ್ಸ್ ಅರ್ಲಿ, ಅಂದರೆ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚೋದು ಮತ್ತು ಅವುಗಳನ್ನು ಏನು ಮಾಡೋದು? ಸರಿಪಡಿಸೋದು. ಅವಾಗಿಂದ ಅವಾಗ ಏನು ಮಾಡಬೇಕು? ಸರಿಪಡಿಸ್ಬೇಕು. ಅವಾಗ ಏನಾಗುತ್ತೆ? ಒಂದು ಒಳ್ಳೆ ಪ್ರಾಜೆಕ್ಟ್ನ ಮಾಡಿಕೊಡ್ಬೇಕಾಗುತ್ತೆ. ಅಂದರೆ ಒಂದು ಒಳ್ಳೆ ಪ್ರಾಜೆಕ್ಟು ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಕರಿಬೋದು ಅದನ್ನು. ನೆಕ್ಸ್ಟು ಡಿಸಿಷನ್ ಮೇಕಿಂಗ್, ಅಂದರೆ ಚೂಸಿಂಗ್ ದಿ ಬೆಸ್ಟ್ ಆ್ಯಕ್ಷನ್ಸ್ ಟು ಕಂಪ್ಲೀಟ್ ಪ್ರಾಜೆಕ್ಟ್. ನೋಡ್ರಿ, ಯೋಜನೆಯನ್ನು ಪೂರ್ಣಗೊಳಿಸಲು ಉತ್ತಮ ಕ್ರಮಗಳನ್ನು ಆಯ್ಕೆ ಮಾಡೋದು. ನೆಕ್ಸ್ಟ್ ದಟ್ ಈಸ್ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಲೀಡಿಂಗ್ ದಿ ಟೀಮ್. ನೋಡ್ರಿ, ಗೈಡಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಟೀಮ್ ಮೆಂಬರ್ಸ್. ನೋಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಆ ಟೀಮ್ ಮೆಂಬರ್ಸ್, ಅವ್ರನ್ನ ಗೈಡ್ ಮಾಡೋದು ಮತ್ತು ಮೋಟಿವೇಟ್ ಮಾಡ್ತಿರ್ಬೇಕು. ದಟ್ ಈಸ್ ಲೀಡಿಂಗ್ ದಿ ಟೀಮ್. ನೆಕ್ಸ್ಟು ಸಾಲ್ವಿಂಗ್ ಪ್ರಾಬ್ಲಮ್ಸ್, ಫಿಕ್ಸಿಂಗ್ ಇಶ್ಯೂಸ್ ಆ್ಯಂಡ್ ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್, ಅಂದರೆ ಸಮಸ್ಯೆಗಳನ್ನು ಸರಿಪಡಿಸೋದು ಮತ್ತು ಏನಾದರೂ ಭಿನ್ನಾಭಿಪ್ರಾಯ ಇತ್ತು ಅಂದ್ರೆ ಅದೇನು ಮಾಡೋದು? ಬಗೆಹರಿಸೋದು. ನೆಕ್ಸ್ಟ್ ಕಮ್ಯುನಿಕೇಷನ್, ದಿಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಅಲ್ಲಿ ಟೀಮ್ ಮೆಂಬರ್ಸ್ ಮತ್ತು ಸ್ಟಾಕ್ ಹೋಲ್ಡರ್ಸ್ ನಡುವೆ ಪ್ರಾಪರ್ ಕಮ್ಯುನಿಕೇಷನ್ ಇರಬೇಕು. ಅವಾಗ ಏನಾಗುತ್ತೆ? ಒಂದು ಒಳ್ಳೆ ಪ್ರಾಜೆಕ್ಟ್ನ ಮಾಡ್ಕೊಡೋಕ್ಕಾಗುತ್ತೆ. ನೆಕ್ಸ್ಟು ಟ್ರ್ಯಾಕ್ ಪ್ರೋಗ್ರೆಸ್, ಅಂದರೆ ಮೇಕ್ಸ್ ಯುವರ್ ಟಾಸ್ಕ್ ಆರ್ ಕಂಪ್ಲೀಟೆಡ್ ಆನ್ ಟೈಮ್ ವಿತಿನ್ ದಿ ಬಜೆಟ್. ನೋಡ್ರಿ, ಟ್ರ್ಯಾಕ್ ಪ್ರೋಗ್ರೆಸ್ ಅಂದರೆ ಆ ಪ್ರೋಗ್ರೆಸ್ನ ನಾವು ಟ್ರ್ಯಾಕ್ ಮಾಡ್ತಿರ್ಬೇಕು. ಅಂದರೆ ಆ ವಿತಿನ್ ಟೈಮ್ ಒಳಗಡೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದೇನು ಮಾಡಬೇಕು? ನಾವು ಶ್ಯೂರ್ ಮಾಡ್ಕೋಬೇಕು, ಅಂದರೆ ಖಚಿತಪಡಿಸ್ಕೋಬೇಕು. ನೆಕ್ಸ್ಟು ಅಡಾಪ್ಟಬಿಲಿಟಿ. ನೋಡ್ರಿ, ಚೇಂಜಿಂಗ್ ಸ್ಟ್ರಾಟಜೀಸ್ ಪ್ಲ್ಯಾನ್ ಆ್ಯಸ್ ಪರ್ ದಿ ಸಿಚುವೇಶನ್, ಅಂದರೆ ಪರಿಸ್ಥಿತಿ ಅನುಗುಣವಾಗಿ ಏನು ಮಾಡಬೇಕು? ತಂತ್ರಗಳು ಮತ್ತು ಯೋಜನೆಗಳನ್ನು ನಾವೇನು ಮಾಡಬೇಕು? ಬದಲಾಯಿಸೋದು. ಇದು ಏನು? ಕ್ಯಾರೆಕ್ಟರಿಸ್ಟಿಕ್ ಆರ್ ಫ್ಯೂಚರ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್ ಕ್ವಶನ್ ಯಾವುದು? ಲೀಸ್ಟ್ ಎನಿ 5 ಅಬ್ಸ್ಟ್ಯಾಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಅಂದರೆ ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿನ ಯಾವೇನೇನು ಅಡೆತಡೆಗಳದವ ಅವನ್ನ ಲಿಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಫಸ್ಟ್ ಪಾಯಿಂಟ್ ಏನಿದೆ? ಅನ್ಕ್ಲಿಯರ್ ಗೋಲ್ಸ್, ಅಂದರೆ ಅಸ್ಪಷ್ಟ ಗುರಿಗಳು, ಅಂದರೆ ನಾಟ್ ನೋವಿಂಗ್ ವಾಟ್ ಟು ಡು, ಅಂದರೆ ಏನು ಮಾಡಬೇಕೆಂದು ತಿಳಿಯದೇ ಇರೋದು. ದಟ್ ಈಸ್ ಅನ್ಕ್ಲಿಯರ್ ಗೋಲ್. ಒಂದು ಗೋಲ್ ಇರುತ್ತೆ, ಆ ಗೋಲ್ ಕ್ಲಿಯರ್ ಇತ್ತು, ಪ್ರಾಜೆಕ್ಟ್ ಈಸ್ ಕಂಪ್ಲೀಟೆಡ್. ಅದೇ ಆ ಗೋಲೇ ನಮಗೆ ಅನ್ಕ್ಲಿಯರ್ ಇತ್ತು, ಅಂದರೆ ಕ್ಲಿಯರ್ ಇರಲಿಲ್ಲ ಅಂದರೆ ಏನಾಗುತ್ತೆ? ನಾವೇನು ಮಾಡಬೇಕು ಅನ್ನೋದೇ ನಮಗೆ ತಿಳಿಯೋಕ್ಕಾಗಲ್ಲ. ನೆಕ್ಸ್ಟು ಪೂರ್ ಪ್ಲ್ಯಾನಿಂಗ್, ಅಂದರೆ ಒಂದು ಕಳಪೆ ಯೋಜನೆ. ನೋಡ್ರಿ, ಬ್ಯಾಡ್ ಕಾಸ್ಟ್ ಟೈಮ್ ಪ್ಲ್ಯಾನಿಂಗ್, ಅಂದರೆ ವೆಚ್ಚ ಮತ್ತು ಸಮಯದ ಬಗ್ಗೆ ಸರಿಯಾದ ಯೋಜನೆನೇ ಇರೋದಿಲ್ಲ. ನೆಕ್ಸ್ಟು ಲಿಮಿಟೆಡ್ ರಿಸೋರ್ಸಸ್. ನೋಡ್ರಿ, ನಾಟ್ ಎನಫ್ ಟೈಮ್, ಮನಿ ಆರ್ ಪೀಪಲ್, ಅಂದರೆ ಸಾಕಷ್ಟು ಸಮಯ, ಹಣ ಅಥವಾ ಜನರ ಕೊರತೆ. ನೋಡ್ರಿ, ಒಂದು ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂದರೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟು ಅದೆಲ್ಲ ಫುಲ್ಫಿಲ್ ಇರಬೇಕು. ಫುಲ್ಫಿಲ್ ಇಲ್ಲ ಅಂದರೆ ಏನಾಗುತ್ತೆ? ಲಿಮಿಟೆಡ್ ರಿಸೋರ್ಸಸ್, ಅಂದರೆ ಎನಫ್ ಆ ಟೈಮಲ್ಲಿ ಆ ಪ್ರಾಜೆಕ್ಟ್ ಮಾಡೋಕೆ ಅಸಾಧ್ಯ. ನೆಕ್ಸ್ಟು ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್,
ಕಳಪೆ ಅಪಾಯ ನಿರ್ವಹಣೆ. ನೋಡ್ರಿ, ನಾಟ್ ಐಡೆಂಟಿಫೈಯಿಂಗ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅರ್ಲಿ, ಅಂದರೆ ಸಮಸ್ಯೆಗಳನ್ನು ಮೊದಲೇ ಗುರುತಿಸಿ ಪರಿಹರಿಸೋದು, ದಟ್ ಈಸ್ ಫೋರ್ ರಿಸ್ಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಏನಿದೆ, ಪೂರ್ ಟೈಮ್ ಮ್ಯಾನೇಜ್ಮೆಂಟ್, ಅಂದರೆ ಕಳಪೆ ಸಮಯ ನಿರ್ವಹಣೆ. ನೋಡ್ರಿ, ಟಾಸ್ಕ್ ನಾಟ್ ಡನ್ ಆನ್ ಶೆಡ್ಯೂಲ್. ನೋಡ್ರಿ, ಆ ಶೆಡ್ಯೂಲ್ ಒಳಗಡೆ ಟಾಸ್ಕ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಯೂಸೇ ಇಲ್ಲ, ಆ ಪ್ರಾಜೆಕ್ಟ್ ಯೂಸೇ ಆಗಲ್ಲ, ಆಗುತ್ತೆ, ಮತ್ತೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ. ಅದಕ್ಕೆ ಏನಾಗುತ್ತೆ, ಪೂರ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅದನ್ನು. ಆ ಟೈಮ್ ಒಳಗಡೆ ಆದರೆ ಒಳ್ಳೆಯದು, ಇಲ್ಲ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ಸ್ ಅಂದ್ರೆ ಅಡೆತಡೆ ಅಂತ ಕರಿತೀವಿ, ಪೂರ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ನೆಕ್ಸ್ಟು ಪೂರ್ ಕಾಸ್ಟ್ ಮ್ಯಾನೇಜ್ಮೆಂಟ್. ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್. ಓವರ್ ಸ್ಪೆಂಡಿಂಗ್ ಆರ್ ವೇಸ್ಟಿಂಗ್ ಮನಿ. ನೋಡ್ರಿ, ಸುಮ್ಮನೆ ಖರ್ಚು ಮಾಡೋದು, ಅತಿಯಾಗಿ ಖರ್ಚು ಮಾಡೋದು, ಅದು ಹಣದ ವ್ಯರ್ಥ ಮಾಡೋದು, ಅದು ಏನೋ ಪೂರ್ ಕಾಸ್ಟ್ ಮ್ಯಾನೇಜ್ಮೆಂಟ್. ನೋಡ್ರಿ, ಪೂರ್ ಕಮ್ಯುನಿಕೇಶನ್, ಅಂದರೆ ಆ ಟೀಮ್ ಮೆಂಬರ್ಸ್ ನಾಟ್ ಶೇರಿಂಗ್ ಇನ್ಫಾರ್ಮೇಶನ್ ಪ್ರಾಪರ್ಲಿ. ಟೀಮ್ ಮೆಂಬರ್ ಇರ್ತಾರೆ, ನಾವು ಕೆಲಸ ಮಾಡೋ ರೀತಿಗೆ ಕಮ್ಯುನಿಕೇಶನ್ ಚೆನ್ನಾಗಿರಲ್ಲ, ಇರ್ಲಿಂದ ಅದೇನಾಗುತ್ತೆ, ಪೂರ್ ಕಮ್ಯುನಿಕೇಶನ್ ಇತ್ತಂದ್ರೆ ಏನಾಗುತ್ತೆ, ಅದು ಪ್ರಾಜೆಕ್ಟ್ನ ಕರೆಕ್ಟಾಗಿ ಮಾಡೋಕ್ಕೆ ಆಗಲ್ಲ ವಿತಿನ್ ಟೈಮ್ ಒಳಗಡೆ. ನೆಕ್ಸ್ಟ್ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಅಂದರೆ ಏನಾದರೂ ಟೂಲ್ಸಲ್ಲಿ ಅಥವಾ ಆ ಸಾಫ್ಟ್ವೇರ್ ನಾಟ್ ವರ್ಕ್, ಅಂದರೆ ಆ ಸಾಫ್ಟ್ವೇರ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಏನಾಗುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟು ಪೂರ್ ಸ್ಕಿಲ್ಸ್, ಅಂದರೆ ಟೀಮ್ ಮೆಂಬರ್ಸ್ ನಾಟ್ ಹ್ಯಾವಿಂಗ್ ದಿ ಪ್ರಾಪರ್ ನಾಲೆಡ್ಜ್. ಅಂದರೆ ಒಂದು ಟೀಮ್ ಮೆಂಬರ್ ಮಾಡಿದೀವಪ್ಪ ಅಂದರೆ ಅವ್ನಿಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು. ಪ್ರಾಪರ್ ನಾಲೆಡ್ಜ್ ಇಲ್ಲ ಅಂದ್ರೆ ಏನಾಗುತ್ತೆ, ದಟ್ ಈಸ್ ಪೂರ್ ಸ್ಕಿಲ್. ಅಂದರೆ ಪೂರ್ ಸ್ಕಿಲ್ ಅಂದರೆ ಏನಾಗುತ್ತೆ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ, ಅವಾಗ ಆ ಅಡೆತಡೆ ಆಗಿಬಿಡುತ್ತೆ ಆ ಪ್ರಾಜೆಕ್ಟಿಗೆ. ನೆಕ್ಸ್ಟು ಸ್ಕೋಪ್ ಚೇಂಜಸ್, ಅಂದರೆ ಆ್ಯಡಿಂಗ್ ಎಕ್ಸ್ಟ್ರಾ ವರ್ಕ್ ವಿತೌಟ್ ಪ್ರಾಪರ್ ಕಂಟ್ರೋಲ್, ಅಂದರೆ ಸರಿಯಾದ ನಿಯಂತ್ರಣ ಇಲ್ಲದೆ ಏನು ಮಾಡೋದು, ಹೆಚ್ಚುವರಿ ಕೆಲಸನ ಸೇರಿಸೋದು. ನೆಕ್ಸ್ಟ್ ನೋಡ್ರಿ, ಟೀಮ್ ಕಾನ್ಫ್ಲಿಕ್ಟ್ಸ್, ಅಂದರೆ ತಂಡದ ನಡುವಿನ ಸಂಘರ್ಷಗಳು. ನೋಡ್ರಿ, ನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೀಮ್ ಮೆಂಬರ್ಸ್, ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅವರಿಗೆ ಟೀಮ್ ಮೆಂಬರ್ಸ್ನಲ್ಲಿ. ನೋಡ್ರಿ, ತಂಡದ ಸದಸ್ಯರ ನಡುವೆ ಪರಸ್ಪರ ತಿಳುವಳಿಕೆ ಇರಲ್ಲ ಅವರಿಗೆ. ನೆಕ್ಸ್ಟ್ ಟೈಟ್ ಡೆಡ್ಲೈನ್ಸ್, ನೋಡ್ರಿ, ಕಟ್ಟುನಿಟ್ಟಾದ ಗಡುವು ಮಾಡೋದು. ನೋಡ್ರಿ, ಅನ್ರಿಯಲಿಸ್ಟಿಕ್ ಟೈಮ್ ಗಿವನ್ ಟು ಕಂಪ್ಲೀಟ್ ಟಾಸ್ಕ್. ನೋಡ್ರಿ, ಕೆಲಸಗಳನ್ನು ಮುಗಿಸಲು ಅಸಾಧ್ಯವಾದಷ್ಟು ಕಡಿಮೆ ಸಮಯ ನೀಡೋದು. ಅಂದರೆ ನನಗೆ 24 hours ಒಳಗಡೆ ಕೆಲಸ ಆಗಬೇಕು, ಅವ್ರು ಹೇಳ್ತಾರೆ ಟೀಮ್ ಮೆಂಬರ್, ಇಲ್ಲ ನನಗೆ 2 hours ಆಗಬೇಕು, 3 hours 12 hours ಆಗಬೇಕು ಅಂತ ಏನಾಗುತ್ತೆ, ಟೈಟ್ ಆಗುತ್ತೆ ಡೆಡ್ಲೈನ್, ಸರಿನಾ, ಅಂದರೆ ಕಟ್ಟುನಿಟ್ಟಾದ ಗಡುವು ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ಚೇಂಜ್, ಅಂದರೆ ಬದಲಾವಣೆ ಪ್ರತಿರೋಧ. ನೋಡ್ರಿ, ಪೀಪಲ್ ನಾಟ್ ವಾಂಟಿಂಗ್ ಟು ಟ್ರೈ ನ್ಯೂ ಥಿಂಗ್ಸ್, ಅಂದರೆ ಜನರು ಹೊಸ ವಿಷಯವನ್ನು ಪ್ರಯತ್ನದಲ್ಲಿ ಇಷ್ಟನೇ ಪಡಲ್ಲ, ಅವಾಗ ಏನಾಗುತ್ತೆ, ರೆಸಿಸ್ಟೆಂಟ್ ಟು ಚೇಂಜ್, ಅದಕ್ಕೇನಂತಾರೆ, ಬದಲಾವಣೆಗೆ ಪ್ರತಿರೋಧ ಅಂತ ಕರೀತಾರೆ, ಸರಿನಾ. ನೋಡ್ರಿ, ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ವಿತ್ ಸೊಲ್ಯೂಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.